ನಮಸ್ಕಾರ ವೀಕ್ಷಕರೇ, ಜಗ್ಗೋಸ್ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಜಯಶ್ರೀ. ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಸಿರಿಧಾನ್ಯದ ಪೌಡರ್ ಹಾಗೂ ಸಿರಿಧಾನ್ಯದ ಗಂಜಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಗ್ಗೋಸ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ. ಒಂದು 2-3 ಬಾರಿ ಚೆನ್ನಾಗಿ ತೊಳೆದು ಒಣಗಿಸಿ ಆ ನಂತರ ನಾನು ಇವುಗಳನ್ನು ಪೌಡರ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆರೋಗ್ಯಕರವಾದಂತಹ ಸಿರಿಧಾನ್ಯದ ಸಿರಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು 4-5 kgಯಷ್ಟು ರಾಗಿನ ತಗೊಂಡಿದ್ದೀನಿ. ಈ ರಾಗಿನೂ ಸಹ ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಿ. ಈ ಒಂದು 4-5 kg ರಾಗಿಗೆ ಇಲ್ಲಿ ಸಿರಿಧಾನ್ಯಗಳನ್ನು, ಎಲ್ಲ ರೀತಿಯ ಸಿರಿಧಾನ್ಯಗಳನ್ನು ಸಹ ನಾನು ಕಾಲು kg ತಗೊಂಡಿದ್ದೀನಿ. ಸಾಮೆ, ನವಣೆ, ಊದ್ಲು, ಬರಗು, ಆರ್ಕ ಇಷ್ಟು ಪದಾರ್ಥಗಳನ್ನು ಸಹ ನಾನಿಲ್ಲಿ ಕಾಲು kg ತಗೊಂಡಿದ್ದೀನಿ. ಮತ್ತು ಇದು ಕುದಿಸ್ತಕ್ಕಿ ಅಂತ ಹೇಳ್ತಾರೆ. ಇದನ್ನು ಸಹ ನಾನಿಲ್ಲಿ ಅರ್ಧ kg ಉಪಯೋಗಿಸಿದ್ದೀನಿ. ಕುದಿಸ್ತಕ್ಕಿನ ಅರ್ಧ ತಗೊಂಡಿದ್ದೀನಿ. ಈ ಸಿರಿಧಾನ್ಯಗಳನ್ನು ಮಾತ್ರ ಕಾಲು kg ತಗೊಂಡಿದ್ದೀನಿ ಅಷ್ಟೇ. ನಂತರ ಇದು ಅಗಸೆ ಬೀಜ. ಈ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಅಗಸೆ ಬೀಜನ ಸ್ಕಿನ್ಗಾಗಿರ್ಬೋದು, ಕೂದಲಿಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅತಿ ಹೆಚ್ಚು ಬಳಸ್ತಾರೆ ಸ್ಕಿನ್ಗೆ, ಕೂದಲಿಗೆ. ಹಾಗಾಗಿ ಇದನ್ನು ಸಹ ನಾನಿಲ್ಲಿ ಬಳಸಿದ್ದೀನಿ. ಇದು ಬಂದು ಸೋಯಾಬೀನ್ ಕಾಳುಗಳು. ಈ ಸೋಯಾಬೀನ್ನ ನಾನು ಅರ್ಧ kg ತಗೊಂಡಿದ್ದೀನಿ. ಮತ್ತು ಬಿಳಿ ಜೋಳ, ಇದನ್ನು ಸಹ ನಾನಿಲ್ಲಿ ಅರ್ಧ kg ತಗೊಂಡಿದ್ದೀನಿ. ಇದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಉದ್ದು, ಕಪ್ಪು ಉದ್ದು ತಗೊಂಡಿದ್ದೀನಿ ಇಲ್ಲಿ ನಾನು. ಇದನ್ನು ಅರ್ಧ kg ಉಪಯೋಗಿಸಿದ್ದೀನಿ. ಮತ್ತು ಇದು ಗೋಧಿನೂ ಸಹ ನಾನಿಲ್ಲಿ ಅರ್ಧ kgನ ಉಪಯೋಗಿಸ್ಕೊಂಡಿದ್ದೀನಿ. ಮತ್ತು ಅತಿ ಹೆಚ್ಚು ಪ್ರೋಟೀನ್ ಇರುವಂಥ ಹಸಿರು ಕಾಳು ಮತ್ತು ಹುರುಳಿಕಾಳು, ಕಡಲೆಕಾಳು ಈ 3 ಕಾಳುಗಳನ್ನು ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರಿಸಿರುವಂತಹ ಕಾಳುಗಳು ಇವು. ಇವನು ಸಹ ಅರ್ಧ kgನ ನಾನು ತಗೊಂಡಿದ್ದೀನಿ. ಇದನ್ನು ನೆರಳಲ್ಲೇ ಒಣಗಿಸಿದ್ದೀನಿ. ನೆರಳಲ್ಲೇ ಒಣಗಿಸೋದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಮೊಳಕೆ ಬಂದಾಗ ಈ ಮೊಳಕೆಗಳು ಮುರಿದೋಗ್ಬಿಡುತ್ತೆ ಬಿಸಿಲಲ್ಲಿ ಹಾಕಿದಾಗ. ಹಾಗಾಗಿ ನಾನು ಇದನ್ನು ನೆರಳಲ್ಲೇ ಒಣಗಿಸಿಟ್ಟಿದ್ದೀನಿ. ಇದು ಬಂದು ರಾಜ್ಮಾ. ಈ ರಾಜ್ಮಾನೂ ಸಹ ನಾನಿಲ್ಲಿ ಕಾಲು kg ಉಪಯೋಗಿಸಿದ್ದೀನಿ. ರಾಜ್ಮಾನೂ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕಿಡ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಂತರ ಇದು ಬಾರ್ಲಿ ಅಕ್ಕಿ. ಈ ಬಾರ್ಲಿ ಅಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಯಸ್ಸಾದವರಿಗೆ ಗಂಜಿ ಮಾಡಿಕೊಡ್ತಾರೆ ನೋಡಿ, ಸ್ಟ್ರೆಂತ್ ಬರಲಿ ಅಂತ ಹೇಳಿ. ಸುಸ್ತು ಸಂಕಟಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ಬಾರ್ಲಿ ಅಕ್ಕಿನ 1 kg ಉಪಯೋಗಿಸಿದ್ದೀನಿ. ಮತ್ತು ಮೆಂತ್ಯನೂ ಕಾಲು kg ತಗೊಂಡಿದ್ದೀನಿ. ನಂತರ ಇದು ಜೀರಿಗೆ ಒಂದು 200 ಗ್ರಾಮ್ ಬಳಸಿದ್ದೀನಿ. ಜೀರ್ಣಕ್ರಿಯೆ ಸರಾಗವಾಗುತ್ತೆ. ಇದು ಅಜ್ವಾಯಿನ. ಇದನ್ನು ಸಹ ನಾನು ಒಂದು 100 ಗ್ರಾಮಷ್ಟು ಬಳಸಿದ್ದೀನಿ. ಜೀರಿಗೆ, ಅಜ್ವಾಯಿನ ಮತ್ತು ಏಲಕ್ಕಿ ಬಂದು ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಅಜ್ವಾಯಿನ 100 ಗ್ರಾಮು, ಜೀರಿಗೆ 200 ಗ್ರಾಮು. ಇವು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ಇಲ್ಲಿ ಒಂದು ಕಮಲದ ಬೀಜ ಅಂತ ಹೇಳ್ತೀವಿ, ಲೋಟಸ್ ಸೀಡ್ಸ್ ಅಂತ. ಈ ಕಮಲದ ಬೀಜವೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಮೂಳೆಗಳಿಗೆ ತುಂಬಾ ಸಹಾಯ ಆಗುತ್ತೆ. ಇದು ಮೂಳೆಗಳು ಸವೆಯೋದು, ಕಾಲು ನೋವು, ಮಂಡಿ ನೋವು ಅಂತ ಹೇಳ್ತಾರಲ್ವ, ಅದಕ್ಕೆ ತುಂಬಾ ಸ್ಟ್ರೆಂತ್ ಆಗಿರೋದಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಒಂದು ಕಮಲದ ಬೀಜ ಇದನ್ನು ಸಹ 100 ಗ್ರಾಮಷ್ಟು ಬಳಸಿದ್ದೀನಿ. ಇಷ್ಟು ಪದಾರ್ಥಗಳನ್ನು ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಒಂದು ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಂಡು ಒಂದು ಒಳ್ಳೆ ಘಮ ಬರೋ ತನಕ ಉರಿಬೇಕಾಗುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಪಾತ್ರ, ಒಂದು ಬಾಣಲಿ ಏನಂತೀವಿ, ದೊಡ್ಡದಾಗಿ ಒಂದು ತಳ ಭದ್ರವಾಗಿರಬೇಕು. ಈ ರೀತಿ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಉರಿತಾ ಇದ್ದೀನಿ. ಇದು ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಉರಿಬೇಕಾಗುತ್ತೆ. ಸೀಸಕ್ಕೆ ಹೋಗಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಒಂದು ಒಳ್ಳೆ ಘಮ ಬರೋ ತನಕ ನಿಧಾನವಾಗಿ ಕಡಿಮೆ ಫ್ಲೇಮ್ನಲ್ಲೇ ಉರಿಬೇಕು. ಪ್ರತಿಯೊಂದು ಪದಾರ್ಥಗಳನ್ನು ಇದೇ ರೀತಿಯಾಗಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಹುರ್ಕೊಂಡ್ರೆ ಒಂದೊಳ್ಳೆ ಘಮ ಬರುತ್ತೆ. ಈ ಪೌಡರು ಸಹ ಬೇಗ ಹಾಳಾಗಬಾರ್ದು ಅಂತೇಳಿದ್ರೆ ನಾವು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಉರಿಯೋದ್ರಿಂದ ಹೆಚ್ಚು ದಿನ ತನಕ ನಾವು ಇದನ್ನು ಬಳಸಬಹುದು. ನಮ್ಮ ಒಂದು ಆರೋಗ್ಯಕರವಾದ ಜೀವನವನ್ನು ನಾವು ನಡೆಸಬೇಕು ಅಂತ ಹೇಳಿದ್ರೆ ಈ ಒಂದು ಗಂಜಿನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಒಂದು ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಇದೆ ಇದರಿಂದ. ಹಾಗಾಗಿ ಈಗಿನ ಒಂದು ಕಾಲದಲ್ಲಿ ಒಂದು 35 ವರ್ಷ ಏಜ್ ಆಗ್ತಾ ಇದ್ದಾಗಲೇ ಹೆಣ್ಣುಮಕ್ಕಳಲ್ಲಿ ಅನೇಕ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಅಂತಲೇ ಹೇಳ್ಬೋದು. ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತ ಪ್ರತಿದಿನ ಈ ಗಂಜಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೂ BP ಮತ್ತು ಶುಗರ್ ಇರೋ ಅಂಥವ್ರಿಗೆ ಇದು ತುಂಬಾ ಸಹಾಯ ಅಂತಲೇ ಹೇಳ್ಬೋದು. ಆರೋಗ್ಯನ ಒಂದು ಒಳ್ಳೆ ಸಮತೋಲನವಾಗಿ ಕಾಪಾಡುತ್ತೆ.
ಇದು ಮುಖ್ಯವಾಗಿ ಹೇಳೋದಾದರೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆಯದು. ದೇಹದ ತೂಕನ ಕಡಿಮೆ ಮಾಡೋದಕ್ಕೂ ಸಹ ಈ ಗಂಜಿ ತುಂಬಾ ಸಹಾಯ ಮಾಡುತ್ತೆ. ನಾವಿಲ್ಲಿ ಹಾಕಿರುವಂತಹ ಎಲ್ಲ ಕಾಳುಗಳು ಒಳ್ಳೆ ಪದಾರ್ಥಗಳನ್ನೇ ನಾವಿಲ್ಲಿ ಬಳಸಿರೋದ್ರಿಂದ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಮ್, ಫೈಬರ್ ಎಲ್ಲ ರೀತಿಯ ಅಂಶಗಳು ಇಲ್ಲಿ ಹೇರಳವಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು. ಮಕ್ಕಳು, ದೊಡ್ಡವರು, ಚಿಕ್ಕವರು ಯಾರು ಬೇಕಾದರೂ ಈ ಗಂಜಿನ ಕುಡಿಬಹುದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಉರಿಯೋದ್ರಿಂದ ಒಂದು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರೋ ರೀತಿಯಾಗಿ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ಹುರ್ಕೊಳ್ಳೋದ್ರಿಂದ ಈ ಹಿಟ್ಟನ್ನ ತುಂಬ ದಿನದವರೆಗೂ ನಾವು ಜೋಪಾನವಾಗಿ ಇಟ್ಕೊಳ್ಬಹುದು. ಹೊರಗಡೆನೂ ತಗೊಂಡು ಕುಡಿಬಹುದು, ಇಲ್ಲ ಅಂತಲ್ಲ. ಬಟ್ ಹೊರಗಡೆ ನಾವು ಯಾವುದನ್ನು ಎಷ್ಟೆಷ್ಟು ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ಹೆಚ್ಚು ಕಾಳುಗಳನ್ನು ಬಳಸಿರ್ತಾರೆ. ಹಾಗಾಗಿ ಕೆಲವು ಜನಗಳಿಗೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರನೂ ಆಗ್ಬೋದು, ಎದೆ ಉರಿ ಈ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವೇ ಮನೆಯಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅತ್ತೆ ಮಾವ, ಗಂಡ ಮಕ್ಕಳು, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬಕ್ಕೋಸ್ಕರ ನಾವೇ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಒಂದು ಒಳ್ಳೆಯ ಜೀವನ ಲೈಫ್ ಸ್ಟೈಲನ್ನು ನಾವು ಬದಲಾವಣೆ ಮಾಡ್ಕೋಬಹುದು ಖಂಡಿತ. ನೋಡಿ, ಎಲ್ಲ ಪದಾರ್ಥಗಳನ್ನು ನಾನು ಇಲ್ಲಿ ಹುರಿದಿದ್ದಾಗಿದೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿದೆ. ಆನಂತರ ಇದನ್ನು ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಪೌಡರ್ ಮಾಡಿಸ್ಕೊಂಡು ಬರ್ತೀವಿ. ನೋಡಿ, ಪೌಡರ್ ಆಗಿದೆ. ಹಿಟ್ಟು ನನಗೆ ಇದು ತುಂಬಾ ಇತ್ತು, ಈ ಬಾಕ್ಸ್ ತುಂಬಾ ಇತ್ತು. ಸ್ವಲ್ಪ ಊರು ಕೊಟ್ಟು ಕಳಿಸಿದ್ದೆ, ಹಾಗಾಗಿ ಇಷ್ಟಿದೆ. ತುಂಬಾ ಘಮ ಘಮ ಅಂತಿರ್ತದೆ. ಒಳ್ಳೆ ಇದು ಈ ಪೌಡರು ತುಂಬಾ ರುಚಿಯಾಗಿರುತ್ತೆ. ಇದನ್ನು ಗಂಜಿ ಮಾಡಿಕೊಂಡು ಪ್ರತಿದಿನ ಡೈಲಿ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಾವು ಲವಲವಿಕೆಯಿಂದ ತುಂಬ ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇದು ಅಭ್ಯಾಸ ಮಾಡಿಕೊಂಡ್ರೆ ನಿಜಕ್ಕೂ ತುಂಬಾ ಒಳ್ಳೆಯದು. ನಮ್ಮ ಲೈಫ್ ಸ್ಟೈಲನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅಂದರೆ ಈ ರೀತಿ ಒಳ್ಳೆ ಪದಾರ್ಥಗಳನ್ನ ನಾವು ತಗೋಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ನೀವೇ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವೇ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಇದರಿಂದ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಗಂಜಿನ ಯಾವ ರೀತಿ ಮಾಡೋದು ಅನ್ನೋದಾದರೆ, ಮೊದಲು ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. 2 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಕುದಿಸ್ಕೊಂಡು ಗಟ್ಟಿ ಆದರೆ ಅಲ್ಲಿಗೆ ಸ್ವಲ್ಪ ಮಜ್ಜಿಗೆ ಸಹ ಸೇರಿಸ್ಕೊಂಡು ಕುಡಿಬಹುದು. ಈ ಗಂಜಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಗ್ಗೋಸ್ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.